ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ರೈತರ ಪಾಲಿನ ಅಭಿವೃದ್ಧಿಯ ಬೆಳಕು ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್. ಖಾನಾಪುರ ಮಾಜಿ ಶಾಸಕರಾದ ಮಾನ್ಯ ಡಾಕ್ಟರ್ ಅಂಜಲಿ ತಾಯಿ ಹೇಮಂತ್ ನಿಂಬಾಳ್ಕರ್ ಅವರ ತಮ್ಮ ಅಧಿಕಾರದ ಅವಧಿಯಲ್ಲಿ ರೈತರ ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸಿದವರು. ನುಡಿದಂತೆ ನಡೆದು ಕ್ಷೇತ್ರದ ಇಟಗಿ ಏತ ನೀರಾವರಿ ಯೋಜನೆಗೆ ಮರುಜೀವ 7.5 ಕೋಟಿ ಅನುದಾನ 1972ರಲ್ಲಿ ಅವಧಿಯಲ್ಲಿ ಆರಂಭಗೊಂಡು ಅನಂತರ ಸುಮಾರು 20 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ಇಟಗಿ ಏತ ನೀರಾವರಿ ಯೋಜನೆಗೆ ಮರುಜೀವ ನೀಡಿದ್ದು ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರ ದೂರದೃಷ್ಟಿ. ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಜೀವ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆಯ ಮಹತ್ವವನ್ನು ಅರಿತು ಶಾಸಕರಾಗಿದ್ದಾಗ ವಿಶೇಷ ಮುತುವರ್ಜಿ ವಹಿಸಿ ಸುಮಾರು 7.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದರು. 80% ಕಾಮಗಾರಿ ಪೂರ್ಣ. ಇವರ ಕಾಲದಲ್ಲಿ ನಡೆದ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಕಾಮಗಾರಿಯು 80% ಪೂರ್ಣಗೊಂಡು ಇಂದು ಇಟಗಿ, ಕರವಿನಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಹೊಲಗಳಿಗೆ ನೀರು ಹರಿಯುವಂತಾಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಬಂದಿದೆ. ಕೇವಲ ನೀರಾವರಿಯಷ್ಟೇ ಅಲ್ಲದೆ ಕುಡಿಯುವ ನೀರು, ಕೃಷಿ ಆಸರೆಯಾಗುವಂತೆ ಇಟಗಿ ದೊಡ್ಡ ಕೆರೆ ಹಾಗೂ ಬೆಂಚಮಡ್ಡಿ ಕೆರೆಗಳನ್ನು ತುಂಬಿಸುವ ಮೂಲಕ ಇಡೀ ಭಾಗದ ಅಂತರ್ಜಲ ಮಟ್ಟ ಹೆಚ್ಚಲು ಅನುಕೂಲವಾಯಿತು. ಇಟಗಿ ಏತ ನೀರಾವರಿ ಯೋಜನೆಯ ಯಶಸ್ಸೇ ಡಾಕ್ಟರ್ ಅಂಜಲಿ ತಾಯಿ ಹೇಮಂತ್ ನಿಂಬಾಳ್ಕರ್ ಅವರ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಪರ ಕಾಳಜಿಗೆ ಸಾಕ್ಷಿಯಾಗಿದೆ. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಣಿ, ಲೊಕೇಶನ್ ಖಾನಾಪುರ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರ್ಷ ಸ್ವಚ್ಛ ಇಟ್ಕೊಂಡ್ರೆ ಅಂದ್ರೆ ಈ ರೀತಿ ನೀರು ಬಂದು ಬಿದ್ರೆ ನಮ್ಮ ಹೊಲ, ನಮ್ಮ ಊರ ಎಲ್ಲ ಸಮೃದ್ಧಿ ಆಕತ್ತ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾನು. ಇದಕ್ಕಾಗಿ ಎಲ್ಲರೂ ಕೂಡಿಕೆಸ ಮಾತಾಡೋಣ ಅಂತ ಹೇಳಿ ತಮ್ಮಲ್ಲಿ ಕೇಳಬೇಕು. ಎಲ್ಲ ಇಟಗಿಯ ಹಾಗೂ ಕರಿಗಪ್ಪ ರೈತರಲ್ಲಿ ಒಂದು ವಿನಂತಿ ಮಾಡ್ಬೋದು. ಏನಂದ್ರೆ ಇಟಗಿ ಏತ ನೀರಾವರಿ ಅನ್ನೋದು 1972ರಾಗ ಸುಮಾರು ಒಂದು ಆಸ್ಪತ್ರೆಗಿದ್ದು ಚಾಲ್ತಿ ಆದದ್ದು. ತದನಂತರದಲ್ಲಿ ಒಂದು 2-3 ವರ್ಷ ಕಾಲವಾಗಿ ಇದು ನೆನಗುದಿಗೆ ಬಿದ್ದ ಕಾರಣ ಮಾನ್ಯ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಶಾಸಕರಾಗಿದ್ದಾಗ ಈ ಕಾಮಗಾರಿಯನ್ನು ಮತ್ತೆ ಕೈಗೆತ್ತಿಕೊಂಡು ಸುಮಾರು 7.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಕಾಮಗಾರಿಯನ್ನು ಚಾಲ್ತಿಯನ್ನು ಮಾಡಿದ್ರು. ಆ ಮಾಡಿದ ಪರಿಣಾಮ ಇದೇನು ನೀರು ನೋಡ್ತಾ ಇದ್ದೀವಿ, ಈ ನೀರು ಇಲ್ಲಿ ಬರ್ತಾ ಇದೆ. ಇದೇ ನೀರನ್ನು ನಾವು ನಮ್ಮ ಊರಿನ ಪಕ್ಕದಲ್ಲಿರುವಂಥ ಜೊಳ್ಳಿಗೆರೆಗೆ, ಯಾಕಂದ್ರೆ ನಮ್ಮ ಊರಿಗೆ ಸಂಪೂರ್ಣ ನೀರು ಕುಡಿಯೋಕ್ಕೂ ಹಾಗೂ ಎಲ್ಲ ಇನ್ನಿತರ ನೀರು ಬೇಕಂದ್ರೆ ನಾವು ಆ ನೀರು ನಮ್ಗೆ ಕಿರಿ ಸ್ಟೋರೇಜ್ ಆಗಬೇಕು. ಅಲ್ಲಿಂದ ನೀರು ಹೋಗ್ಬೇಕಂತ ಚೆಕ್ ಮಾಡಕ್ಕೆ ನಾವು ಕೆಲವೊಂದಿಷ್ಟು ಎಲ್ಲ ಯುವಕರು ಇಲ್ಲಿ ಬಂದ್ವಿ. ಬಂದು ನೋಡಿದಾಗ ಈ ಜೊಳ್ಳಿಗೆರೆಯನ್ನು ತುಂಬಿಸಿ ಒಂದೇ ಆಗಬಾರ್ದು. ಇದನ್ನು ನಮ್ಮ ಇಟಿಗೆ ದೊಡ್ಡ ಕೆರೆಗೆ ಹೋಗ್ಬೇಕಾದ್ರೆ ನಮ್ಮ ಬೆಣಸ್ಬಿಟ್ಟಿ ಕೆರೆ ಅಂತಿದೆ, ಮಡ್ಡಿ ಬಿಡುತ್ತೆ. ಆ ಕೆರೆಗೆ ನೀರನ್ನು ಹೋಗಿ ಅಲ್ಲಿ ಹಾಕಿದ್ರೆ ಆ ಮೂರು ಸಂಪೂರ್ಣ ನೀರಾವರಿ ಆಕತಿ. ಯಾಕಂದ್ರೆ ಈಗ 2 ಬೋರ್ ಸ್ಟಾರ್ಟ್ ಅದಾವ, ಇನ್ನೂ 2 ಬೋರ್ ಅದು ಇದಕ್ಕಿಂತ 2 ಪಟ್ಟು ನೀರು ಜಾಸ್ತಿ ಬರ್ತೈತೆ. ಈ ಕಾಮಗಾರಿ 80% ಆಗಿದೆ. ಇನ್ನು 20% ಈ ಕಾಮಗಾರಿ ಕೈ ಎತ್ತಬೇಕಾದ್ರೆ ಸಂಪೂರ್ಣ ಇಟಿಗೆ ಹಾಗೂ ಕರಿಗಪ್ಪ ರೈತರು, ಯುವಕರು ಎಲ್ಲರೂ ಬೆಂಬಲ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗೆ, ಸಂಬಂಧಪಟ್ಟ ರಾಜಕಾರಣಿಗೆ ಭೇಟಿಯಾಗಿ ಈ ನೀರನ್ನು ನಾವು